ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೀರೆಕಾಯಿಂದ ಚಟ್ನಿ ಪಚ್ಚಡಿ ಅಂತಾರೆ ಇದನ್ನು. ಇದು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿರಿ. ಬೀರೆಕಾಯಿ ಒಂದು ಎಳೆದು ತೊಗೊಂಡಿದ್ದೀನಿ, ಟೊಮೊಟೊ 2 ತೊಗೊಂಡಿದ್ದೀನಿ, ಸ್ವಲ್ಪ ಕಡಲೆ ಬೀಜ, ಜೀರಿಗೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಬಾಣಲಿನ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಕಲರ್ ಬರೋವರೆಗೂ ಹುರ್ಕೋಬೇಕು. ಮತ್ತು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಅದರಲ್ಲೇ ಸೇರಿಸ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ 2 ಹಾಕಿದ್ದೀನಿ. ನಿಮಗೆ ಖಾರದ ತಕ್ಕಟ್ಟಾಗಿ ಹಾಕ್ಕೊಳ್ಳಿ. ಇದನ್ನು ಆಂಧ್ರದಲ್ಲಿ ರೋಟಿ ಪಚ್ಚಡಿ ಅಂತಾರೆ, ಕಲ್ಲಲ್ಲಿ ರುಬ್ಬೋದಿಂದ ರೋಟಿ ಪಚ್ಚಡಿ ಅಂತಾರೆ. ನಾವು ಕಲ್ಲೆಲ್ಲ ಇಲ್ವಲ್ಲ, ಮಿಕ್ಸಿಗೆ ಹಾಕ್ಕೋಬೇಕು. ಕಲ್ಲಲ್ಲಿ ರುಬ್ಬೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ. ಈಗ ಅವು ಫ್ರೈ ಆಗಿದೆ, ತೆಗೆದಿಟ್ಕೊಂಡಿದ್ದೀನಿ. ಈಗ ಬೀರೆಕಾಯಿ ಹಾಕ್ಕೊತಾ ಇದ್ದೀನಿ ನೋಡಿ. ಬೀರೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಬೀರೆಕಾಯಿ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ 2 ಟೊಮೊಟೊ ಕಟ್ ಮಾಡಿರೋವು ಸೇರಿಸ್ಕೊಂಡಿದ್ದೀನಿ ನೋಡಿ. ಅದು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಯಾರಿಗೆ ಸಾಂಬಾರು ಬೀರೆಕಾಯ್ದು ಇಷ್ಟ ಆಗಲ್ವೋ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ನಿ. ಚಪಾತಿಗೆ, ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತಿದ್ದು. ಜೀರಿಗೆನೂ ಅದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಹುರ್ಕೊಳ್ಳೋದಕ್ಕೆ. ನೋಡಿ, ಈ ಥರ ಕಟ್ ಮಾಡಿ ನೋಡಿ. ಬೆಂದಿದ್ರೆ ಕಟ್ಟಾಗುತ್ತೆ, ಇಲ್ಲಾಂದರೆ ಇಲ್ಲ, ಇನ್ನೂ ಬೆಂದಿಲ್ಲ. ಬೆಂದಮೇಲೆ ಅದ್ರ ಕಲರ್ ಚೇಂಜ್ ಆಗುತ್ತೆ, ಗೊತ್ತಾಗುತ್ತೆ. ಇಲ್ಲ ಕೈಯಲ್ಲಿ ಇಸ್ಕಿ ನೋಡಿ ಬೆಂದಿದೆಯೋ ಇಲ್ವೋ ಅಂತ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಹುರ್ಕೊಂಡಿರೋವೆಲ್ಲ ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ತರಿಯಾಗಿ ರುಬ್ಕೋಬೇಕು, ತುಂಬ ನುಣ್ಣಗೂ ರುಬ್ಕೋಬೇಡಿ, ಬಾಯಿಗೆ ಸಿಗೋ ಥರ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ಮಿಕ್ಸಿಗೆ ಹಾಕಿದ್ದೀನಿ. ಈಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀವಿ. ಅದು ರುಬ್ಬಿದ ಮೇಲೆ ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕು. ನೋಡಿ, ಒಗ್ಗರಣೆಗೆ ಎಣ್ಣೆ ಹಾಕಿ ಸಾಸಿವೆ ಹಾಕ್ತಾಯಿದ್ದೀವಿ. ನಂತರ ಸ್ವಲ್ಪ ಉದ್ದಿನ ಬೇಳೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಚೆನ್ನಾಗಿರುತ್ತೆ ಅಂತ. ಸ್ವಲ್ಪ ಕರಿಬೇವು. ಇವೆಲ್ಲ ಫ್ರೈ ಆದಮೇಲೆ ಚಟ್ನಿನ ಬಾಣಲಿಯಲ್ಲಿ ಸೇರಿಸ್ಕೊತಾ ಇದ್ದೀನಿ. ಕುದಿಸ್ಬಾರ್ದು, ಸುಮ್ಮನೆ ಸೇರಿಸ್ಕೊಂಡು ಕಲಸಿಟ್ಕೋಬೇಕು. ನೋಡಿ, ಇಲ್ಲಿ ಮುದ್ದೆ ಮತ್ತು ಆಮ್ಲೆಟ್ ಜೊತೆಗೆ ನಾನು ಬೀರೆಕಾಯಿ ಚಟ್ನಿನ ರೆಡಿ ಮಾಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.